ವೆಲ್ಕಮ್ ಟು ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್. ಗುಡ್ ಈವ್ನಿಂಗ್ ಮಕ್ಕಳೇ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಆಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳ ಸೂತ್ರಗಳನ್ನ ನೋಡಿದ್ವಿ, ಹಾಗೆ ಘನಫಲಗಳ ಸೂತ್ರಗಳನ್ನ ನೋಡಿದ್ವಿ ಮಕ್ಕಳೇ. ಅದೇ ರೀತಿ ಕೆಲವು ಲೆಕ್ಕಗಳನ್ನ ಸಾಲ್ವ್ ಮಾಡಿದ್ವಿ. ಸೊ ಇನ್ನುಳಿದ ಲೆಕ್ಕಗಳನ್ನ ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ. 7ನೇ ಪ್ರಶ್ನೆಯನ್ನ ಗಮನಿಸಿ. ಸಿಲಿಂಡರಿನ ವೃತ್ತಾಕಾರದ ಪಾದವನ್ನ ಶಂಕು ಸಂಪೂರ್ಣವಾಗಿ ಆವರಿಸಿರುವಂತೆ ಒಂದು ಡೇರೆ ಇದೆ. ಈ ರೀತಿಯಾಗಿದೆ ಮಕ್ಕಳೇ. ಸಿಲಿಂಡರಿನ ಎತ್ತರ ಮತ್ತು ವ್ಯಾಸವು 2.1 ಮೀಟರ್ ಮತ್ತು 4 ಮೀಟರ್ ಕ್ರಮವಾಗಿ ಇದೆ. ಸಿಲಿಂಡರ್ನ ಎತ್ತರವನ್ನ ಎಷ್ಟು ಕೊಟ್ಟಿದ್ದಾರೆ ಅವರು? 2.1 ಮೀಟರ್. ಅದೇ ರೀತಿ ಇದರ ವ್ಯಾಸ ಎಷ್ಟಿದೆ ಮಕ್ಕಳೇ? 4 ಮೀಟರ್ ಇದೆ ಮಕ್ಕಳೇ. ಸೊ ಇದರ ವ್ಯಾಸ ಎಷ್ಟಿದೆ? 4 ಮೀಟರ್. ಅದೇ ರೀತಿ ಶಂಕುವಿನ ಓರೆ ಎತ್ತರ 2.8 ಮೀಟರ್. ಸೊ ಶಂಕುವಿನ ಓರೆ ಎತ್ತರ ಯಾವ್ದಾಗತ್ತೆ? ಇದು ಶಂಕುವಿನ ಓರೆ ಎತ್ತರ ಮಕ್ಕಳು 2.8 ಮೀಟರ್. ಆದರೆ ಡೇರೆಯನ್ನು ನಿರ್ಮಿಸಲು ಬಳಸಿದ ತಾಡಪತ್ರ ಅಂದ್ರೆ ಕ್ಯಾನ್ವಾಸ್ ದ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ. ಹಾಗೆಯೇ ತಾಡಪತ್ರದ ದರವು ₹500 ಪ್ರತಿ ಚದರ್ ಮೀಟರ್ಗೆ ಆದರೆ ತಾಡಪತ್ರವನ್ನ ಕೊಳ್ಳಲು ಬೇಕಾಗುವ ಹಣವೆಷ್ಟು? ಸೊ ಇಲ್ಲಿ ಡೇರೆಯ ಪಾದವನ್ನ ತಾಡಪತ್ರೆಯಿಂದ ಹಾಸಿರುವುದಿಲ್ಲ. ಅಂದ್ರೆ ಏನಾಗತ್ತೆ ಹೇಳಿ, ಇದಿಷ್ಟು ಭಾಗವನ್ನ ಮಾತ್ರ ಈ ತಾಡಪತ್ರ ಕವರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಈ ಒಂದು ತಾಡಪತ್ರದ ವಿಸ್ತೀರ್ಣ ಅಲ್ವಾ? ಸೊ ತಾಡಪತ್ರದ ವಿಸ್ತೀರ್ಣ ಅಂದ್ರೆ ಏನಾಗತ್ತೆ? ಈ ಒಂದು ಡೇರೆಯ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಹಾಗಾದ್ರೆ ಈ ಡೇರೆ ಯಾವ ಯಾವ ಆಕೃತಿಗಳನ್ನ ಒಳಗೊಂಡಿದೆ? ಶಂಕು ಮತ್ತು ಸಿಲಿಂಡರ್ ಅಲ್ವಾ? ಸೊ 2 ಆಕೃತಿಗಳ ಒಂದು ಕಾಂಬಿನೇಷನ್ ಅಂತ ಹೇಳ್ತೇವೆ ನಾವು. ಹಾಗಾದ್ರೆ ಇಲ್ಲಿ ನಮ್ಗೆ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಮತ್ತು ಸಿಲಿಂಡರಿನ ಮೇಲ್ಮೈ ವಿಸ್ತೀರ್ಣಗಳ ಸೂತ್ರಗಳು ಗೊತ್ತಿದೆ ಮಕ್ಕಳೇ. ಸೊ ಇಲ್ಲಿ ನಾವು ಈ ಒಂದು ತಾಡಪತ್ರದ ಒಟ್ಟು ವಿಸ್ತೀರ್ಣ ಏನಾಗತ್ತೆ ಹೇಳಿ? ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನಾಗತ್ತೆ? ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಸೊ ಇವುಗಳ ಒಟ್ಟು ವಿಸ್ತೀರ್ಣ ಅಂದ್ರೆ ಏನಾಗತ್ತೆ? ತಾಡಪತ್ರದ ವಿಸ್ತೀರ್ಣಕ್ಕೆ ಸಮನಾಗತ್ತೆ ಅಲ್ವಾ? ಸೊ ಇಲ್ಲಿ ಶಂಕು ನಾವಿಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಯಾಕೆ ಹೇಳ್ತಾ ಇದ್ದೇವೆ ಹೇಳಿ? ಪಾರ್ಶ್ವ, ಈಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿದ್ರೆ ಸೊ ಇಲ್ಲಿ ಕೇವಲ ಈ ಒಂದು ಪಾದವನ್ನ ಬಿಟ್ಟು ಹೇಳ್ತಾ ಇದ್ದೇವೆ. ಯಾಕೆ ಹೇಳಿ? ಈ ಶಂಕು ಏನಾಗಿದೆ? ಸಿಲಿಂಡರ್ಗೆ ಜಾಯಿನ್ ಆಗ್ಬಿಟ್ಟಿದೆ ಅಲ್ವಾ? ಸೊ ಹಾಗಾಗಿ ಸೊ ಇದರ ವಿಸ್ತೀರ್ಣವನ್ನ ಬಿಟ್ಟು ಕೇವಲ ಇದರ ಮೇಲ್ಮೈ, ಕೋನದ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಅದೇ ರೀತಿ ಇಲ್ಲಿ ಡೇರೆ ಪಾದವನ್ನ ಅಂದ್ರೆ ಡೇರೆಯ ಪಾದವನ್ನ ತಾಡಪತ್ರದಿಂದ ಹಾಸಿರುವುದಿಲ್ಲ. ಅಂದ್ರೆ ಏನಾಯ್ತು? ಸೊ ಪಾದ ಇದೆ ಅಲ್ವಾ? ಈ ಸಿಲಿಂಡರಿನ ಪಾದ ಡೇರೆಯನ್ನ, ಈ ಡೇರೆ ತಾಡಪತ್ರವನ್ನ ಹೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಸೊ ಈ 2 ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳ ಒಟ್ಟು ಮೊತ್ತ ಏನಾಗತ್ತೆ ಮಕ್ಕಳೇ? ತಾಡಪತ್ರದ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಸೊ ಮೊದಲನೇದಾಗಿ ನಾವೇನ್ ಮಾಡೋಣ? ಕೊಟ್ಟಿರುವ ದತ್ತಾಂಶಗಳನ್ನ ಗುರುತಿಸ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ಮೊದಲನೇದಾಗಿ ಸಿಲಿಂಡರಿನ ಎತ್ತರವನ್ನ ಕೊಟ್ಟಿದ್ದಾರೆ ಅಲ್ವಾ? ಸೊ ಸಿಲಿಂಡರ್ನ ಎತ್ತರ ಎಷ್ಟಿದೆ? 2.1 ಮೀಟರ್ ಇದೆ. ಅದೇ ರೀತಿ ಸಿಲಿಂಡರ್ ಮತ್ತು ಶಂಕುವಿನ ವ್ಯಾಸಗಳು ಸಮನಾಗಿದೆ ಅಲ್ವಾ? ಸೊ ಇಲ್ಲಿ ಸಿಲಿಂಡರ್ ವೃತ್ತಾಕಾರದ ಪಾದವನ್ನ ಶಂಕು ಸಂಪೂರ್ಣವಾಗಿ ಆವರಿಸಿದೆ ಅಂದ್ರೆ ಸಿಲಿಂಡರ್ ಮತ್ತು ಶಂಕುವಿನ ವ್ಯಾಸ ಏನಾಗತ್ತೆ? ಸಮನಾಗತ್ತೆ. ಸೊ ಇದರ ವ್ಯಾಸ ಸಿಲಿಂಡರ್ ಹಾಗೂ ಶಂಕುವಿನ ವ್ಯಾಸ ಡಿ ಈಕ್ವಲ್ ಟು 4 ಮೀಟರ್. ಹಾಗಾದ್ರೆ ತ್ರಿಜ್ಯ ಏನಾಗತ್ತೆ ಹೇಳಿ? ವ್ಯಾಸದ ಅರ್ಧದಷ್ಟು D/2 ಅಲ್ವಾ? ಸೊ 4/2 ಏನಾಗತ್ತೆ?
2 ಮೀಟರ್ ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಶಂಕುವಿನ ಓರೆ ಎತ್ತರ, ಸೊ ಶಂಕುವಿನ ಓರೆ ಎತ್ತರ ಎಷ್ಟಿದೆ ಮಕ್ಕಳೇ? ಶಂಕುವಿನ ಓರೆ ಎತ್ತರ ಎಲ್ ಅಲ್ವಾ? ಸೊ ಇದೆಷ್ಟಿದೆ? 2.8 ಮೀಟರ್ ಇದೆ. ಸೊ ಇಲ್ಲಿ ತಾಡಪತ್ರದ ದರ ಪ್ರತಿ ಚದರ್ ಮೀಟರ್ಗೆ ಎಷ್ಟಿದೆ? 500 ರೂಪೀಸ್ ಆಗಿದೆ. ಓಕೆ, ಇಲ್ಲಿ ಡೇರೆಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯೋಣ. ಸೊ ಇದೇನಾಗತ್ತೆ ಹೇಳಿ? ಡೇರೆಯ ಸಿಲಿಂಡರ್ ಮತ್ತು ಶಂಕುವಿನ ಸಂಯೋಜನೆಯಿಂದ ಆಗಿದೆ ಅಲ್ವಾ? ಸೊ ಇಲ್ಲಿ ಪಾದವನ್ನ ತಾಡಪತ್ರದಿಂದ ಮುಚ್ಚಿಲ್ಲ. ಸೊ ಹಾಗಾಗಿ ಏನಾಗತ್ತೆ? ಈ ಒಂದು ತಾಡಪತ್ರದ ವಿಸ್ತೀರ್ಣ ಏನಾಗತ್ತೆ ಮಕ್ಕಳೇ? ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಮೊತ್ತಕ್ಕೆ ಸಮನಾಗತ್ತೆ. ಸೊ ಇಲ್ಲಿ ಒಟ್ಟು ವಿಸ್ತೀರ್ಣ ಈಕ್ವಲ್ ಟು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನಾಗತ್ತೆ ಹೇಳಿ? ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಮಕ್ಕಳು. ಓಕೆ, ಸೊ ಇಲ್ಲಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನಾಗತ್ತೆ? 2πRh ಅಲ್ವಾ? ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πRL ಆಗತ್ತೆ. ಸೊ ಈಗ ಇಲ್ಲಿ ಪೈ ಕಾಮನ್ ಇದೆ, ಅದೇ ರೀತಿ ಆರ್ ಕೂಡ ಸಾಮಾನ್ಯವಾಗಿದೆ. ಸೊ ಬ್ರಾಕೆಟ್ ಅಲ್ಲಿ ಏನ್ ಬರುತ್ತೆ? 2 ಇಂಟು H ಪ್ಲಸ್ ಎಲ್, ಓರೆ ಎತ್ತರ ಹಾಗೆ ಇರುತ್ತೆ, ಎಲ್ ಈಕ್ವಲ್ ಟು ಪೈ ಒಂದು ಸ್ಥಿರಾಂಕವಾಗಿದ್ದು ಇದರ ಮೌಲ್ಯ 22 ಡಿವೈಡೆಡ್ ಬೈ 7 ಆಗತ್ತೆ, ಇಂಟು ಆರ್ ಇದರ ತ್ರಿಜ್ಯ, ಸಿಲಿಂಡರ್ ಮತ್ತು ಶಂಕುವಿನ ತ್ರಿಜ್ಯಗಳು ಸಮನಾಗಿದೆ. ಸೊ ಹಾಗಾಗಿ ಇಲ್ಲಿ ಆರ್ ಏನಾಗತ್ತೆ? 2 ಸೆಂಟಿಮೀಟರ್. 2 ಇಂಟು H, ಸಿಲಿಂಡರಿನ ಎತ್ತರ ಎಷ್ಟಿದೆ? 2.1 ಮೀಟರ್ ಇದೆ ಅಲ್ವಾ? ಸೊ 2.1 ಪ್ಲಸ್ ಎಲ್ ಏನಿದೆ? ಇದರ ಓರೆ ಎತ್ತರ 2.8 ಮೀಟರ್ ಇದೆ, 2.8 ಮೀಟರ್. ಸೊ ಈಗ ಏನ್ ಮಾಡೋಣ? 22 ಇಂಟು 2 ಏನಾಗತ್ತೆ? 44 ಡಿವೈಡೆಡ್ ಬೈ 7 ಇಂಟು 2.1 ಇಂಟು 2 ಏನಾಗತ್ತೆ ಮಕ್ಕಳೇ? 4.2 ಪ್ಲಸ್ 2.8. ಸೊ ಇಸ್ ಈಕ್ವಲ್ ಟು 44 ಡಿವೈಡೆಡ್ ಬೈ 7 ಇಂಟು 4.2 ಪ್ಲಸ್ 2.8 ಏನಾಗತ್ತೆ? 7 ಆಗತ್ತೆ. ಸೊ 7 1 ಇಸ್ ಈಕ್ವಲ್ ಟು 44 ಮೀಟರ್ ಸ್ಕ್ವೇರ್. ಸೊ ಇದೇನಾಯ್ತು ಹೇಳಿ? ಈ ಒಂದು ಏರಿಯ ತಾಡಪತ್ರದ ಒಟ್ಟು ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಓಕೆ, ಸೊ ಇಲ್ಲಿ ತಾಡಪತ್ರವನ್ನ ಕೊಳ್ಳಲು ಬೇಕಾಗುವ ಒಟ್ಟು ಹಣವನ್ನ ಲೆಕ್ಕಾಚಾರ ಮಾಡಬೇಕು ಅಲ್ವಾ? ಸೊ ಇಲ್ಲಿ ಪ್ರತಿ ಚದರ್ ಮೀಟರಿಗೆ ಎಷ್ಟು ಹೇಳಿದ್ದಾರೆ ಅವರು? 500 ರೂಪೀಸ್ ಅಂತ ಹೇಳಿದ್ದಾರೆ. ಸೊ ನಮಗೆ ಇಲ್ಲಿ ತಾಡಪತ್ರದ ವಿಸ್ತೀರ್ಣ ಎಷ್ಟು ಬಂದಿದೆ? 44 ಮೀಟರ್ ಸ್ಕ್ವೇರ್ ಬಂದಿದೆ. ಹಾಗಾದ್ರೆ ಒಟ್ಟು ವೆಚ್ಚ ಏನಾಗತ್ತೆ ಹೇಳಿ? ಒಟ್ಟು ವಿಸ್ತೀರ್ಣ ಇಂಟು ದರ ಮಾಡಿದಾಗ ನಮ್ಗೆ ಒಟ್ಟು ವೆಚ್ಚ ಸಿಗತ್ತೆ ಮಕ್ಕಳೇ. ಸೊ ಒಟ್ಟು ವೆಚ್ಚ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? ಒಟ್ಟು ವಿಸ್ತೀರ್ಣ ಇಂಟು ಪ್ರತಿ ಚದರ್ ಮೀಟರ್ಗಿರುವ ದರ. ಸೊ ಇಲ್ಲಿ ಒಟ್ಟು ವಿಸ್ತೀರ್ಣ ಎಷ್ಟು ಬಂದಿದೆ? 44 ಮೀಟರ್ ಸ್ಕ್ವೇರ್. ಪ್ರತಿ ಚದರ್ ಮೀಟರ್ಗೆ 500 ರೂಪಾಯಿಗಳಿವೆ. ಸೊ 44 ಇಂಟು 500. ಸೊ ಇದೇನಾಗತ್ತೆ? 5 4 20 22 ಆಗತ್ತೆ. ಸೊ 0 22,000 ಆಗತ್ತೆ. ಓಕೆ, ರೂಪಾಯಿ. ಸೊ ಇದೇನಾಗತ್ತೆ ಹೇಳಿ? ಒಟ್ಟು ವೆಚ್ಚ ಆಗತ್ತೆ. ಸೊ ತಾಡಪತ್ರವನ್ನು ಕೊಳ್ಳಲು ಬೇಕಾಗುವ ಒಟ್ಟು ಹಣ ಎಷ್ಟಾಯ್ತು ಹೇಳಿ? 22,000 ರೂಪಾಯಿ ಆಗತ್ತೆ ಮಕ್ಕಳು. ಓಕೆ,
9ನೇ ಪ್ರಶ್ನೆಯನ್ನ ಗಮನಿಸಿ. ಮರದಿಂದ ಮಾಡಿದ ಸಿಲಿಂಡರ್ನ 2 ವೃತ್ತಾಕಾರದ ಅರ್ಧಗೋಳವನ್ನ ಚಿತ್ರವನ್ನ ಗಮನಿಸಿ. ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಒಂದು ವಸ್ತುವನ್ನ ತಯಾರಿಸಿದೆ. ಸಿಲಿಂಡರಿನ ಎತ್ತರ 10 ಸೆಂಟಿಮೀಟರ್ ಮತ್ತು ಅದರ ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್ ಆದರೆ ವಸ್ತುವಿನ ಒಟ್ಟು ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಚಿತ್ರವನ್ನ ಗಮನಿಸಿ ಮಕ್ಕಳೇ. ಸೊ ಇಲ್ಲಿ ಈ ಒಂದು ಚಿತ್ರದಲ್ಲಿ ಸಿಲಿಂಡರ್ ಪ್ಲಸ್ ಇಲ್ಲಿ ಅರ್ಧಗೋಳವನ್ನ ಕೊರೆದು ತೆಗೆದಿದ್ದಾರೆ. ಸೊ ಈ ರೀತಿಯ ಕೊರೆದಿದ್ದಾರೆ ಮಕ್ಕಳೇ. ಒಂದು ವಸ್ತುವನ್ನ ತಯಾರಿಸಿದ್ದಾರೆ. ಹೀಗಿದೆ ಅಂತ ಇಟ್ಕೊಳ್ಳಿ. ಸೊ ಈ ರೀತಿಯಾಗಿದೆ. ಓಕೆ. ಸೊ ಹೀಗಿದೆ ಮಕ್ಕಳೇ ಅದು. ಓಕೆ. ಸೊ ಈಗ ಹೀಗಿದೆ ಅಂತ ಇಟ್ಕೊಂಡ್ರೆ ಈ ಒಂದು ವಸ್ತು ಈ ರೀತಿಯಾಗಿದೆ. ಸೊ ಇದರ ಮೇಲ್ಮೈ ವಿಸ್ತೀರ್ಣ. ಸೊ ಇಲ್ಲಿ ಯಾವ ಯಾವ ಆಕೃತಿಗಳಿದೆ? ಇಲ್ಲಿ ಸಿಲಿಂಡರ್ ಇದೆ ಪ್ಲಸ್ ಅರ್ಧಗೋಳ ಇದೆ ಅಲ್ವಾ? ಅರ್ಧಗೋಳ ಇದೆ. ಹಾಗಾದ್ರೆ ಈ ಒಂದು ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಹೇಳಿ? ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಓಕೆ. ಸೊ ಈ ಎಲ್ಲವನ್ನ ಒಟ್ಟು ಕೂಡಿದಾಗ ನಿಮ್ಗೆ ಈ ಒಂದು ಆಕೃತಿಯ ಒಟ್ಟು ವಿಸ್ತೀರ್ಣ ದೊರಕತ್ತೆ ಮಕ್ಕಳೇ ಅಲ್ವಾ? ಸೊ ಇಲ್ಲಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಕೆಳಗಡೆ ಒಂದು ಅರ್ಧಗೋಳವನ್ನ ಕೊಡ್ತಿದ್ದಾರೆ, ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕೂಡ್ತೇವೆ. ಅದೇ ನೀವು ಘನಫಲವನ್ನ ಕಂಡುಹಿಡಿಬೇಕು ಅಂತ ಕೇಳ್ತಾರೆ. ಸೊ ಆಗ ಏನ್ ಮಾಡ್ತೀರಾ? ಸೊ ಇಲ್ಲಿ ಘನಫಲದಲ್ಲಿ ಈ ವಸ್ತುವಿನಲ್ಲಿ ಸಿಲಿಂಡರಿನ ಒಂದು ಮರದ ಸಿಲಿಂಡರ್ನ ಏನ್ ಮಾಡಿದ್ದಾರೆ? ಎರಡೂ ಕಡೆ ಅರ್ಧಗೋಳವನ್ನ ಕೊರೆದಿದ್ದಾರೆ ಅಲ್ವಾ? ಸೊ ಇದಿಷ್ಟು ಭಾಗವನ್ನ ತೆಗೆದು ಬಿಟ್ಟಿದ್ದಾರೆ. ಸೊ ಹಾಗಾದ್ರೆ ಇದರ ಘನಫಲ ಏನಾಗತ್ತೆ ಹೇಳಿ ಮಕ್ಕಳೇ? ಸಿಲಿಂಡರಿನ ಘನಫಲ ಮೈನಸ್ ಏನಾಗತ್ತೆ? 2 ಅರ್ಧಗೋಳಗಳ ಘನಫಲ. ಸೊ ಮೈನಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ಹೇಳಿ? ಈ ಒಂದು ವಸ್ತುವಿನ ಘನಫಲ ಸಿಗತ್ತೆ ಮಕ್ಕಳೇ. ಸೊ ಯಾವಾಗ ಘನಫಲವನ್ನ ಕಂಡುಹಿಡಿಬೇಕಾದ್ರೆ, ಬಟ್ ಇಲ್ಲಿ ಮೇಲ್ಮೈ ವಿಸ್ತೀರ್ಣವನ್ನ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲೇನಾಗತ್ತೆ ಹೇಳಿ? ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ 2 ಅರ್ಧಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಓಕೆ. ಸೊ ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಕನ್ಫ್ಯೂಸ್ ಆಗ್ತಾ ಇರತ್ತೆ. ಹಾಗಾಗಿ ನಾನು 2 ರೀತಿಯಿಂದನೂ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಮಕ್ಕಳೇ. ಸೊ ಈಗ ನಾವೇನ್ ಮಾಡೋಣ? ಈ ಒಂದು ಮರದಿಂದ ಮಾಡಿರುವ ವಸ್ತುವಿನ ಒಟ್ಟು ವಿಸ್ತೀರ್ಣವನ್ನ ಕಂಡು ಹಿಡಿಯೋಣ ಮಕ್ಕಳೇ. ಸೊ ಇಲ್ಲಿ ಸಿಲಿಂಡರಿನ ಎತ್ತರವನ್ನ ಕೊಟ್ಟಿದ್ದಾರೆ ಅಲ್ವಾ? ಸೊ ಸಿಲಿಂಡರ್ನ ಎತ್ತರ ಎಚ್ ಅಲ್ವಾ? ಸೊ ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ಅದೇ ರೀತಿ ಸಿಲಿಂಡರ್ನ ತ್ರಿಜ್ಯ. ಸೊ ಇದೇನಾಗುತ್ತೆ? ಅರ್ಧಗೋಳದ ತ್ರಿಜ್ಯಕ್ಕೆ ಸಮನಾಗ್ತಾ ಇದೆ. ಎರಡೂ ಕೂಡ ಸಮನಾಗಿದೆ. ಹಾಗಾಗಿ ಇಲ್ಲಿ ಸಿಲಿಂಡರ್ನ ತ್ರಿಜ್ಯ ಮತ್ತು ಅರ್ಧಗೋಳಗಳ ತ್ರಿಜ್ಯ ಏನಿದೆ? 3.5 ಸೆಂಟಿಮೀಟರ್ ಇದೆ ಮಕ್ಕಳೇ. ಸೊ ಆರ್ ಈಕ್ವಲ್ ಟು 3.5 ಸೆಂಟಿಮೀಟರ್. ಸೊ ಇದು ಸಿಲಿಂಡರ್ ತ್ರಿಜ್ಯ ಈಕ್ವಲ್ ಟು ಅರ್ಧಗೋಳದ ತ್ರಿಜ್ಯ. ಓಕೆ. 3.5 ಸೆಂಟಿಮೀಟರ್. ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ? ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಸೊ ಒಟ್ಟು ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಏನಾಗತ್ತೆ? ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ 2 ಅರ್ಧಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಓಕೆ. ನೀವಿಲ್ಲ ಅಂದ್ರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ 2 ಅರ್ಧಗೋಳಗಳನ್ನ ಕೂಡಿದಾಗ ಏನ್ ಬರುತ್ತೆ? ಒಂದು ಗೋಳ ಫಾರ್ಮ್ ಆಗತ್ತೆ ಅಲ್ವಾ? ಸೊ ನೀವು ಗೋಳದ ವಿಸ್ತೀರ್ಣ ಅಂತ ಕೂಡ ಬರೀಬಹುದು. ಇಲ್ಲ ಅಂದ್ರೆ
2 ಇಂಟು ಅರ್ಧಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕೂಡ ಬರೀಬಹುದು ಮಕ್ಕಳು. ಸೊ ಇಲ್ಲಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನಾಗುತ್ತೆ, 2πRh ಪ್ಲಸ್ 2 ಇಂಟು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ, 2πr² ಅಲ್ವಾ. ಸೊ 2πr². ಸೊ 2πRh ಪ್ಲಸ್ 4πr². ಸೊ ಇಲ್ಲಿ 2πr ಸಾಮಾನ್ಯವಾಗಿದೆ. ಸೊ ಇಲ್ಲಿ ಏನು ಉಳಿಯುತ್ತೆ, h ಪ್ಲಸ್ 2r ಇರುತ್ತೆ ಮಕ್ಕಳೇ. ಸೊ ಈಗ ಕೊಟ್ಟಿರುವ ಅಂಶಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಲ್ಲಿ 2 ಇಂಟು ಪೈ ಒಂದು ಸ್ಥಿರಾಂಕವಾಗಿತ್ತು. ಸೊ ಇದರ ಮೌಲ್ಯವನ್ನ 22 ಡಿವೈಡೆಡ್ ಬೈ 7 ಇಂಟು ಆರ್ ಏನಿದೆ ತ್ರಿಜ್ಯ 3.5 ಇಂಟು ಬ್ರಾಕೆಟ್ ಅಲ್ಲಿ ಎಚ್ ಏನಿದೆ ಸಿಲಿಂಡರಿನ ಎತ್ತರ 10 ಸೆಂಟಿಮೀಟರ್ ಇದೆ ಅಲ್ವಾ. ಸೊ 10 ಪ್ಲಸ್ 2 ಇಂಟು 3.5. ಸೊ ಇದೇನಾಗುತ್ತೆ 2 ಇಂಟು 22 ಡಿವೈಡೆಡ್ ಬೈ 7 ಇಂಟು, ಸೊ ಇಲ್ಲಿ 3.5 ಇದೆ. ಸೊ 7 ಒಂದ್ಲೆ 7, 7 ಒಂದ್ಲೆ 7, 7 0.5 ಓಕೆ 3.5 ಆಗುತ್ತೆ. ಸೊ 22 ಇಂಟು 2 ಏನಾಗುತ್ತೆ ಮಕ್ಕಳೇ 44 ಇಂಟು 10 ಪ್ಲಸ್ 3.5 ಇಂಟು 2 ಏನಾಗುತ್ತೆ 7. ಸೊ 44 ಇಂಟು 17 ಆಗುತ್ತೆ. ಓಕೆ ಸೊ ಇದೆಷ್ಟು ಬರುತ್ತೆ, ಒಂದ್ ಸೆಕೆಂಡ್, ಇಂಟು 0.5 ಇದೆ ಅಲ್ವಾ. ಸೊ ಇದು ಮಿಸ್ ಆಗಿದೆ. 2 ಇಂಟು 22 ಏನಾಗುತ್ತೆ 44 ಇಂಟು 1 ಪ್ಲಸ್ 7 ಇಂಟು 0.5 ಇದೆ. ಸೊ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ, 44 ಇಂಟು 17 ಇಂಟು 0.5 374 ಬರುತ್ತಲ್ವಾ. ಸೊ 374 ಸೆಂಟಿಮೀಟರ್ ಸ್ಕ್ವೇರ್, 374 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದೇನಾಯ್ತು ಹೇಳಿ, ವಸ್ತುವಿನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಮಕ್ಕಳ, 174 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ವಸ್ತುವಿನ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಓಕೆ ಮೂರನೇ ಪ್ರಶ್ನೆಯನ್ನ ಗಮನಿಸಿ. ಇಲ್ಲಿ ತನಕ ನಾವು ಮೇಲ್ಮೈ ವಿಸ್ತೀರ್ಣಗಳ ಒಟ್ಟು ವಿಸ್ತೀರ್ಣಗಳನ್ನ ಕಂಡುಹಿಡಿಯೋದನ್ನ ನೋಡಿದ್ವಿ. ಸೊ ಈಗ ಘನಫಲಗಳ ಕೆಲವೊಂದು ಲೆಕ್ಕಗಳನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಸೊ ಇಲ್ಲಿ ಮೂರನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಗುಲಾಬ್ ಜಾಮೂನಿನಲ್ಲಿ ಅದರ ಘನಫಲದ 30% ಸಕ್ಕರೆಯ ಪಾಕವನ್ನ ಒಳಗೊಂಡಿದೆ. ಪ್ರತಿ ಗುಲಾಬ್ ಜಾಮೂನ್ ಸಿಲಿಂಡರ್ ಆಕಾರದಲ್ಲಿ ಇದ್ದು ಅದರ 2 ಅಂತ್ಯಭಾಗದಲ್ಲಿ ಅರ್ಧಗೋಳಗಳಿವೆ. ಗುಲಾಬ್ ಜಾಮೂನಿನ ಒಟ್ಟಾರೆ ಉದ್ದ 5 ಸೆಂಟಿಮೀಟರ್ ಮತ್ತು ವ್ಯಾಸ 2.8 ಸೆಂಟಿಮೀಟರ್ ಆದರೆ 45 ಗುಲಾಬ್ ಜಾಮೂನಿನಲ್ಲಿ ಇರುವ ಸಕ್ಕರೆಯ ಪಾಕವನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಕಂಟೈನರ್ ಇದೆ. ಸೊ ಅದರಲ್ಲಿ ಒಂದಿಷ್ಟು ಗುಲಾಬ್ ಜಾಮೂನ್ 45 ಗುಲಾಬ್ ಜಾಮೂನ್ಗಳನ್ನ ಹಾಕಿದ್ದಾರೆ. ಸೊ ಇಲ್ಲಿ ಈ ಒಂದು ಗುಲಾಬ್ ಜಾಮೂನ್, ಪ್ರತಿ ಒಂದು ಗುಲಾಬ್ ಜಾಮೂನಿನ ಕಾಂಬಿನೇಷನ್ ಹೇಗಿದೆ, ಸಿಲಿಂಡರ್ ಮತ್ತು 2 ಅರ್ಧಗೋಳಗಳನ್ನ ಒಳಗೊಂಡಿದೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ನಾವು ಈ ಒಂದು ಪ್ರತಿ ಗುಲಾಬ್ ಜಾಮೂನಿನ ಘನಫಲವನ್ನ ಕಂಡುಹಿಡಿಬೇಕು.
ಸೊ ಇದರ ಘನಫಲ ಏನಾಗತ್ತೆ, ಒಂದು ಗುಲಾಬ್ ಜಾಮೂನಿನ ಘನಫಲ ಏನಾಗತ್ತೆ ಹೇಳಿ, ಸಿಲಿಂಡರಿನ ಘನಫಲ ಪ್ಲಸ್ 2 ಅರ್ಧಗೋಳಗಳ ಘನಫಲ. ಇವುಗಳ ಒಟ್ಟು ಘನಫಲ ಏನಾಗತ್ತೆ ಹೇಳಿ, ಒಂದು ಗುಲಾಬ್ ಜಾಮೂನಿನ ಘನಫಲಕ್ಕೆ ಸಮನಾಗತ್ತೆ ಅಲ್ವಾ. ಸೊ ಈಗ ನಾವೇನ್ ಮಾಡೋಣ, ಒಂದು ಗುಲಾಬ್ ಜಾಮೂನಿನ ಘನಫಲವನ್ನ ಕಂಡು ಹಿಡಿಯೋಣ. ಸೊ ಆ ಒಂದು ಗುಲಾಬ್ ಜಾಮೂನಿನ ಘನಫಲ ಇಂಟು 45 ಮಾಡಿದ್ರೆ ನಮ್ಗೆ 45 ಗುಲಾಬ್ ಜಾಮೂನಿನ ಒಟ್ಟು ಘನಫಲ ಸಿಗತ್ತೆ ಮಕ್ಕಳೇ. ಓಕೆ, ಸೊ ನಂತರ ಏನ್ ಮಾಡೋಣ, ಒಂದು ಗುಲಾಬ್ ಜಾಮೂನಿನಲ್ಲಿ ಎಷ್ಟು ಪರ್ಸೆಂಟ್ ಸಕ್ಕರೆಯ ಅಂಶವಿದೆ ಅಂತೆ, 30% ಸಕ್ಕರೆಯ ಪಾಕವನ್ನ ಒಳಗೊಂಡಿದೆ ಅಂತೆ. ಹಾಗಾದ್ರೆ 45 ಗುಲಾಬ್ ಜಾಮೂನಿನಲ್ಲಿ ಎಷ್ಟು ಸಕ್ಕರೆ ಅಂಶ ಒಳಗೊಂಡಿದೆ ಅನ್ನೋದನ್ನ ಮುಂದೆ ನೋಡೋಣ ಮಕ್ಕಳೇ. ಓಕೆ, ಸೊ ಮೊದಲನೇದಾಗಿ ಕೊಟ್ಟಿರುವ ಅಂಶಗಳನ್ನ ಬರ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ಒಟ್ಟು ಉದ್ದವನ್ನ ಕೊಟ್ಟಿದ್ದಾರೆ. ಯಾವ್ದ್ರದ್ದು, ಗುಲಾಬ್ ಜಾಮೂನಿನ ಒಟ್ಟು ಉದ್ದ ಎಷ್ಟಿದೆ, 5 ಸೆಂಟಿಮೀಟರ್ ಇದೆ ಅಲ್ವಾ. ಸೊ ಒಟ್ಟು ಉದ್ದ, ಸೊ ಹೀಗಿದೆ, ಇಲ್ಲಿ ಚಿತ್ರ ಬಿಡಿಸ್ಕೊಳ್ಳೋಣ. ಈ ರೀತಿಯಾಗಿದೆ. ಓಕೆ, 2 ಅರ್ಧಗೋಳ ಪ್ಲಸ್ 1 ಸಿಲಿಂಡರ್. ಓಕೆ, ಸೊ ಇಲ್ಲಿ ಈ ಒಂದು ಗುಲಾಬ್ ಜಾಮೂನಿನ ಒಟ್ಟು ಉದ್ದ 5 ಸೆಂಟಿಮೀಟರ್. 5 ಸೆಂಟಿಮೀಟರ್. ಸೊ ಇದರ ವ್ಯಾಸವನ್ನ ಕೊಟ್ಟಿದ್ದಾರೆ. ವ್ಯಾಸ 2.8 ಸೆಂಟಿಮೀಟರ್. ಹಾಗಾದ್ರೆ ಇದರ ತ್ರಿಜ್ಯ ಏನಾಗುತ್ತೆ ಹೇಳಿ, ವ್ಯಾಸದ ಅರ್ಧದಷ್ಟು ಇರುತ್ತೆ. 2.8 ಡಿವೈಡೆಡ್ ಬೈ 2 ಮಾಡಿದಾಗ 1.4 ಸೆಂಟಿಮೀಟರ್ ಬರುತ್ತೆ. ಸೊ ಇಲ್ಲಿ ಅರ್ಧಗೋಳದ ತ್ರಿಜ್ಯ ಎಷ್ಟಿದೆ ಹೇಳಿ, 1.4 ಸೆಂಟಿಮೀಟರ್ ಇದೆ ಅಲ್ವಾ. ಸೊ ಇದರ ವ್ಯಾಸ 2.8 ಇದೆ, ಹಾಗಾಗಿ ಅರ್ಧಗೋಳದ ತ್ರಿಜ್ಯ ಏನಾಯ್ತು, 1.4 ಸೆಂಟಿಮೀಟರ್ ಆಯ್ತು ಮಕ್ಕಳೇ. ಸೊ ಇಲ್ಲಿ ಅರ್ಧಗೋಳದ ತ್ರಿಜ್ಯ ಈ ಅರ್ಧಗೋಳದ ಎತ್ತರಕ್ಕೆ ಸಮನಾಗತ್ತೆ ಅಂತ ಆಯ್ತು. ಸೊ ಹಾಗಾಗಿ ಇಲ್ಲಿ ಈ ಅರ್ಧಗೋಳದ ಎತ್ತರ ಏನಾಗತ್ತೆ ಹೇಳಿ, 1.4. ಸೊ ಈ ಇನ್ನೊಂದ್ ಸೈಡ್ ಇರೋ ಅರ್ಧಗೋಳದ ಎತ್ತರ ಏನಾಗತ್ತೆ, 1.4 ಆಗತ್ತೆ ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ ಈ ಎರಡೂ ಕಡೆಯ ಅರ್ಧಗೋಳದ ಎತ್ತರಗಳು 1.4, 1.4. ಸೊ ಈಗ ನಮಗೆ ಕೇವಲ ಈ ಒಂದು ಸಿಲಿಂಡರಿನ ಎತ್ತರ ಬೇಕು ಅಲ್ವಾ. ಸೊ ಇದರ ಎತ್ತರ ಬೇಕು. ಸೊ ಏನ್ ಮಾಡ್ಬೇಕೀಗ, ಈ ಒಂದು ಜಾಮೂನಿನ ಒಟ್ಟು ಎತ್ತರದಲ್ಲಿ ನಾವು 2 ಅರ್ಧಗೋಳಗಳ ತ್ರಿಜ್ಯವನ್ನ ಕಳೆದಾಗ ನಮಗೆ ಸಿಲಿಂಡರಿನ ಒಟ್ಟು ಎತ್ತರ ದೊರಕತ್ತೆ ಮಕ್ಕಳೇ ಅಲ್ವಾ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಾಗಿದೆ, ಒಟ್ಟು ಎತ್ತರ ಜಾಮೂನಿನ ಒಟ್ಟು ಎತ್ತರ ಮೈನಸ್ 2 ಅರ್ಧಗೋಳಗಳ ಎತ್ತರ ತ್ರಿಜ್ಯಕ್ಕೆ ಸಮನಾಗುತ್ತೆ. ಸೊ ಹಾಗಾಗಿ 2 ಇಂಟು ಅರ್ಧಗೋಳಗಳ ತ್ರಿಜ್ಯ. ಸೊ ಈ ಜಾಮೂನಿನ ಒಟ್ಟು ಎತ್ತರ 5 ಮೈನಸ್ 2 ಇಂಟು ಅರ್ಧಗೋಳದ ತ್ರಿಜ್ಯ 1.4. ಓಕೆ, ಸೊ ಇದೆಷ್ಟು ಬರುತ್ತೆ, 5 ಮೈನಸ್ 2.8 ಇಸ್ ಈಕ್ವಲ್ ಟು ಏನಾಗುತ್ತೆ, 2.2 ಸೆಂಟಿಮೀಟರ್. ಸೊ ಇದೇನಾಯ್ತು ಹೇಳಿ, ಕೇವಲ ಈ ಸಿಲಿಂಡರಿನ ಎತ್ತರ ಆಗತ್ತೆ. ಓಕೆ, 2.2 ಸೆಂಟಿಮೀಟರ್. ಸೊ ಈಗ ನಮ್ಗೆ ಸಿಲಿಂಡರಿನ ಎತ್ತರ ಗೊತ್ತಾಯ್ತು. ಅದೇ ರೀತಿ ಅರ್ಧಗೋಳಗಳ ತ್ರಿಜ್ಯಗಳನ್ನ ಕೊಟ್ಬಿಟ್ಟಿದ್ದಾರೆ. ಸೊ ಈಗ ನಾವೇನ್ ಮಾಡೋಣ, ಈ ಒಂದು ಗುಲಾಬ್ ಜಾಮೂನಿನ ಒಟ್ಟು ಘನಫಲವನ್ನ ಕಂಡು ಹಿಡಿಯೋಣ ಮಕ್ಕಳೇ. ಗುಲಾಬ್ ಜಾಮೂನ್ನ ಒಟ್ಟು ಘನ, ಒಟ್ಟು ಘನಫಲ ಇಸ್ ಈಕ್ವಲ್ ಟು ಏನಾಗುತ್ತೆ, ಸಿಲಿಂಡರ್ನ ಘನಫಲ
ಘನಫಲ ಪ್ಲಸ್ 2 ಅರ್ಧಗೋಳಗಳ ಘನಫಲ. ಅಥವಾ ನೀವು ಹೇಗೆ ಬರಿಬಹುದು, ಗೋಳದ ಘನಫಲ ಅಂತ ಕೂಡ ಬರಿಬಹುದು. 2 ಅರ್ಧಗೋಳಗಳನ್ನ ಕೂಡಿದಾಗ ಒಂದು ಗೋಳ ಫಾರ್ಮ್ ಆಗತ್ತೆ. ಸೊ ಹಾಗಾಗಿ 2 ಅರ್ಧಗೋಳದ ಘನಫಲದ ಬದಲು ಗೋಳದ ಘನಫಲ ಅಂತ ಕೂಡ ಬರಿಬಹುದು ಮಕ್ಕಳು. ಸೊ ಇಲ್ಲಿ ಸಿಲಿಂಡರಿನ ಘನಫಲದ ಸೂತ್ರ πr²h ಪ್ಲಸ್ 2 ಇಂಟು 2 ಅರ್ಧಗೋಳಗಳ ಘನಫಲ. ಅರ್ಧಗೋಳದ ಘನಫಲ 2/3 πr³ ಆಗತ್ತೆ. ಓಕೆ, ಸೊ ಇಸ್ ಈಕ್ವಲ್ ಟು, ಸೊ ಇಲ್ಲಿ πr² ಕಾಮನ್ ಆಗಿದೆ. ಸೊ ಇಲ್ಲಿ h ಪ್ಲಸ್ 4/3 r ಉಳಿಯತ್ತೆ. ಸೊ ಪೈ ಒಂದು ಸ್ಥಿರಾಂಕವಾಗಿದ್ದು ಇದರ ಮೌಲ್ಯ 22/7 ಇಂಟು r ಇಷ್ಟಿದೆ 1.4 ಹೋಲ್ ಸ್ಕ್ವೇರ್ ಇಂಟು h. ಈ ಒಂದು ಸಿಲಿಂಡರಿನ ಎತ್ತರ 2.2 ಅಲ್ವಾ. ಸೊ 2.2 ಪ್ಲಸ್ 4/3 ಇಂಟು 1.4. ಸೊ ಇದನ್ನ ಸಿಂಪ್ಲಿಫೈ ಮಾಡಿ 22/7 ಇಂಟು 1.4 ಇಂಟು 1.4 ಎಷ್ಟು ಬರುತ್ತೆ? 1.4 ಇಂಟು 1.4. ಸೊ 1.96 ಇಂಟು 2.2 ಪ್ಲಸ್ 4 ಇಂಟು 1.4 ಏನ್ ಬರುತ್ತೆ? 4×4=16, 5.6 ಬರುತ್ತೆ. 5.6/3 ಆಗತ್ತಲ್ವಾ. ಸೊ ನೆಕ್ಸ್ಟ್ ಪೇಜ್ ಇಲ್ಲೇ ಬರ್ದು ಬಿಡುತ್ತೇನೆ. ಸೊ 22/7 ಇಂಟು 1.96 ಅಲ್ವಾ. ಸೊ 22 ಇಂಟು 1.96 ಮಲ್ಟಿಪ್ಲೈ ಮಾಡಿ 22 ಇಂಟು 1.96 divided by 7. ಸೊ ಇದೇನ್ ಬರುತ್ತೆ? 6.16 ಬರುತ್ತೆ ಮಕ್ಕಳೇ. ಇಂಟು ಸೊ 2.2 ಪ್ಲಸ್ 5.6 divided by 3. ಸೊ 5.6 divided by 3 ಮಾಡಿದಾಗ 1.866 ಬರುತ್ತೆ. 1.866 ಬರುತ್ತೆ ಮಕ್ಕಳು. ಸೊ ಇಸ್ ಈಕ್ವಲ್ ಟು 6.16 ಇಂಟು 2.2 ಪ್ಲಸ್ 1.866 ಆಡ್ ಮಾಡಿದಾಗ 2.2 ಪ್ಲಸ್ 1.866. ಸೊ 4.066 ಬರುತ್ತೆ. 4.066. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ 4.066 ಇಂಟು 6.16 ಮಲ್ಟಿಪ್ಲೈ ಮಾಡಿದಾಗ 25.05 ಬರುತ್ತಲ್ವಾ. ಸೊ 25.05 ಸೆಂಟಿಮೀಟರ್ ಕ್ಯೂಬ್. ಸೊ ಇದೇನಾಯ್ತು ಹೇಳಿ? ಒಂದು ಗುಲಾಬ್ ಜಾಮೂನ್ನ ಒಟ್ಟು ಘನಫಲ ಬಂದಿದೆ ಮಕ್ಕಳು. ಸೊ ಈಗ ನಮ್ಗೆ ಏನ್ ಬೇಕಾಗಿದೆ? 45 ಗುಲಾಬ್ ಜಾಮೂನ್ಗಳ ಒಟ್ಟು ಘನಫಲ ಬೇಕಲ್ವಾ. ಸೊ 45 ಗುಲಾಬ್ ಜಾಮೂನ್ಗಳ ಒಟ್ಟು ಘನಫಲ. ಸೊ ಏನಾಗತ್ತೆ ಹೇಳಿ? 45 ಇಂಟು ಒಂದು ಗುಲಾಬ್ ಜಾಮೂನಿನ ಘನಫಲ. ಸೊ ಇದೇನಾಗತ್ತೆ? 45 ಇಂಟು 25.05 ಅಲ್ವಾ. ಸೊ 05. ಸೊ ಎಷ್ಟು ಬರುತ್ತೆ ಇದು? 25.05 ಇಂಟು 45. 1127.25 ಸೆಂಟಿಮೀಟರ್ ಕ್ಯೂಬ್. ಸೊ ಇದೇನಾಯ್ತು ಹೇಳಿ? 45 ಗುಲಾಬ್ ಜಾಮೂನ್ಗಳ
ಒಟ್ಟು ಘನಫಲ ಆಯ್ತು. ಸೊ ಇಲ್ಲಿ ನಮ್ಗೆ ಒಂದು ಗುಲಾಬ್ ಜಾಮೂನಲ್ಲಿ 30% ಸಕ್ಕರೆ ಪಾಕ ಇದೆ. ಸೊ 45 ಗುಲಾಬ್ ಜಾಮೂನಲ್ಲಿ ಎಷ್ಟು ಸಕ್ಕರೆ ಪಾಕಗಳನ್ನ ಒಳಗೊಂಡಿದೆ ಅಂತ ಕಂಡುಹಿಡಿಬೇಕಲ್ವಾ. ಸೊ ಈಗ ಸಕ್ಕರೆ ಪಾಕದ ಪ್ರಮಾಣ, ಸಕ್ಕರೆ ಪಾಕದ ಪ್ರಮಾಣ ಈಕ್ವಲ್ ಟು ಒಟ್ಟು ಘನಫಲದ 30% ಅಲ್ವಾ. ಸೊ ಇದೇನಾಗತ್ತೆ 30% ಇಂಟು 1127.25. ಸೊ ಇದೇನಾಗತ್ತೆ 30% ಅಂದ್ರೆ 30 ಡಿವೈಡೆಡ್ ಬೈ 100. ಸೊ 00 ಇಂಟು 1127.25. ಸೊ ಇದೇನಾಗತ್ತೆ ಹೇಳಿ 0.30 ಇಂಟು 1127.25 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 338.175 ಸೆಂಟಿಮೀಟರ್ ಕ್ಯೂಬ್. ಓಕೆ, ಸೊ ಇದೇನಾಯ್ತು ಹೇಳಿ ಸಕ್ಕರೆ ಪಾಕದ ಪ್ರಮಾಣ ಆಗತ್ತೆ. ಎಷ್ಟು? 45 ಗುಲಾಬ್ ಜಾಮೂನ್ಗಳಲ್ಲಿರುವ ಸಕ್ಕರೆ ಪಾಕದ ಪ್ರಮಾಣ ಸರಿಸುಮಾರು ಎಷ್ಟಾಗತ್ತೆ ಮಕ್ಕಳೇ? 338.175 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ನಾಲ್ಕನೇ ಪ್ರಶ್ನೆಯನ್ನ ಗಮನಿಸಿ. ಆಯತ ಘನಾಕೃತಿಯ ಆಕಾರದ ಮರದ ಲೇಖನಿ ಧಾರಕ ಪೆನ್ ಸ್ಟ್ಯಾಂಡ್ಸ್ ದಲ್ಲಿ ಲೇಖನಿಗಳನ್ನ ಇಡಲು ಶಂಕುವಿನಾಕಾರದ 4 ತಗ್ಗುಗಳನ್ನ ಕೊರೆದಿದೆ. ಆಯತ ಘನಾಕೃತಿಯ ಅಳತೆಯು 15 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಇಂಟು 3.5 ಸೆಂಟಿಮೀಟರ್ ಆಗಿದೆ. ಪ್ರತಿ ಶಂಕುವಿನಾಕಾರದ ತ್ರಿಜ್ಯವು 0.5 ಸೆಂಟಿಮೀಟರ್ ಮತ್ತು ಆಳವು 1.4 ಸೆಂಟಿಮೀಟರ್ ಇದೆ. ಲೇಖ ನಿಧಾರಕದಲ್ಲಿನ ಪೆನ್ ಸ್ಟ್ಯಾಂಡ್ಸ್ ನಲ್ಲಿನ ಮರದ ಗಾತ್ರವನ್ನ ಕಂಡು ಹಿಡಿಯಿರಿ. ನೋಡಿ ಇಲ್ಲಿ ಈ ರೀತಿ ಆಯತಾಕಾರದ ಮರದ ಒಂದು ಪೆನ್ ಸ್ಟ್ಯಾಂಡ್ಸ್ ಅಂತೆ. ಸೊ ಇಲ್ಲಿ ಹೇಗೆ ಕೋನ್ ಆಕಾರದ ತುಂಡನ್ನ ಕೊರೆದು ತೆಗೆದಿದ್ದಾರೆ, ಯಾಕಂದ್ರೆ ಇಲ್ಲಿ ಪೆನ್ ಅನ್ನ ಇಡ್ಬೇಕಲ್ವಾ. ಸೊ ಹಾಗಾಗಿ ಸೊ ಇದರ ಒಟ್ಟು ಘನಫಲ ಏನಾಗತ್ತೆ ಹೇಳಿ? ಆಯತ ಘನದ ಘನಫಲದಲ್ಲಿ ನಾವೇನ್ ಮಾಡ್ಬೇಕು ಮಕ್ಕಳೇ? ಈ 4 ಕೋನದ ಘನಫಲವನ್ನ ಮೈನಸ್ ಮಾಡ್ಬೇಕು. ಸೊ ಆಗ ಏನಾಗತ್ತೆ ಹೇಳಿ? ಈ ಒಂದು ಪೆನ್ ಸ್ಟ್ಯಾಂಡಿನ ಘನಫಲ ಸಿಗತ್ತೆ ಮಕ್ಕಳೇ. ಓಕೆ, ಸೊ ಇದಿಷ್ಟು ಭಾಗವನ್ನ ಕೊರೆದು ತೆಗೆದ್ಬಿಟ್ಟಿದಾರಲ್ವಾ. ಸೊ ಹಾಗಾಗಿ ಆಯತ ಘನದ ಘನಫಲ ಮೈನಸ್ ಏನಾಗತ್ತೆ? 4 ಇಂಟು ಶಂಕುವಿನ ಘನಫಲಕ್ಕೆ ಸಮನಾಗತ್ತೆ. ಓಕೆ, ಸೊ ಮೊದಲನೇದಾಗಿ ನಾವು ಈ ಒಂದು ಪೆನ್ ಸ್ಟ್ಯಾಂಡಿನ ಆಯತಾಕಾರದ ಘನಫಲವನ್ನ ಕಂಡು ಹಿಡಿಯೋಣ ಮಕ್ಕಳೇ. ಸೊ ಇಲ್ಲಿ ಆಯತ ಘನಾಕೃತಿಯ ಗಾತ್ರ. ಸೊ ಇದರ ಘನಫಲ ಬೇಕು ಅಂದ್ರೆ ನಮಗೆ ಆಯತ ಘನಾಕೃತಿಯ ಸೂತ್ರ ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಆಯತ ಘನಾಕೃತಿಯ ಸೂತ್ರ. ಸೊ ಎಲ್ ಇಂಟು ಪಿ ಇಂಟು ಎಚ್. ಸೊ ಎಷ್ಟು ಕೊಟ್ಟಿದ್ದಾರೆ ಅವರು? 15 ಇಂಟು 10 ಇಂಟು 3.5. ಸೊ 15 ಇಂಟು 10 ಇಂಟು 3.5 ಸೆಂಟಿಮೀಟರ್. ಸೊ ಇದನ್ನ ಗುಣಿಸಿದಾಗ ಎಷ್ಟು ಬರುತ್ತೆ ನೋಡಿ? 150 ಇಂಟು 525 ಬರುತ್ತಲ್ವಾ. ಸೊ 525 ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ. ಸೊ ಇದೇನಾಯ್ತು ಹೇಳಿ? ಈ ಒಂದು ಆಯತ ಘನಾಕೃತಿಯ ಗಾತ್ರ ಅಲ್ವಾ. ಸೊ ಇದರ
ಘನಫಲ ಸಿಕ್ಕಿದೆ. ಸೊ ಈಗ ನಾವು ಒಂದು ಶಂಕುವಿನಾಕಾರದ ತಗ್ಗಿನ ಗಾತ್ರವನ್ನ ಕಂಡುಹಿಡಿದ್ರೆ, ಸೊ ಅದಕ್ಕೆ 4ರಿಂದ ಗುಣಿಸಿದಾಗ ನಮ್ಗೆ 4 ಶಂಕುವಿನಾಕಾರದ ತಗ್ಗುಗಳ ಒಟ್ಟು ಗಾತ್ರಗಳು ಸಿಗತ್ತೆ ಮಕ್ಕಳೇ. ಸೊ ನಾವೇನ್ ಮಾಡೋಣ, ಒಂದು ಶಂಕುವಿನಾಕಾರದ ತಗ್ಗಿನ ಘನಫಲ ಇಸ್ ಈಕ್ವಲ್ ಟು, ಶಂಕುವಿನ ಘನಫಲದ ಸೂತ್ರ ಏನು ಹೇಳಿ, 1/3 ಪೈ ಆರ್ ಸ್ಕ್ವೇರ್ ಎಚ್. ಓಕೆ, ಸೊ 1/3 ಇಂಟು ಪೈ ಒಂದು ಸ್ಥಿರಾಂಕವಾಗಿದ್ದು ಇದರ ಮೌಲ್ಯ 22/7. ಸೊ ಇಲ್ಲಿ ಶಂಕುವಿನ ತ್ರಿಜ್ಯ ಎಷ್ಟಿದೆ, 0.5 ಸೆಂಟಿಮೀಟರ್. ಅದೇ ರೀತಿ ಶಂಕುವಿನ ಆಳ ಅಂದ್ರೆ ಏನಾಯ್ತು, ಇದರ ಎತ್ತರಕ್ಕೆ ಸಮ ಅಲ್ವಾ. ಸೊ ಹಾಗಾಗಿ ಶಂಕುವಿನ ಎತ್ತರ 1.4 ಸೆಂಟಿಮೀಟರ್. ಓಕೆ, ಸೊ ಪೈ ಆರ್ 0.5 ಹೋಲ್ ಸ್ಕ್ವೇರ್ ಇಂಟು ಎಚ್ ಏನಿದೆ 1.4 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದೇನಾಗುತ್ತೆ ಹೇಳಿ, 1/3 ಇಂಟು 22/7 ಇಂಟು 0.5 ಇಂಟು 0.5 ಏನಾಗುತ್ತೆ, 0.25 ಇಂಟು 1.4. ಸೊ ಇದೆಲ್ಲವನ್ನ ಗುಣಿಸಿದಾಗ 22 ಇಂಟು 0.25 ಇಂಟು 1.4. ಸೊ ಎಷ್ಟು ಬರುತ್ತೆ, 1.1/3. ಸೊ ಇಲ್ಲಿ ನೋಡಿ, 7 1 7 7 0.2 ಆಗುತ್ತೆ. ಓಕೆ, ಸೊ 1.1/3 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ಮಕ್ಕಳು. ಸೊ ಇದು ಒಂದು ಶಂಕುವಿನಾಕಾರದ ತಗ್ಗಿನ ಘನಫಲ ಆಯ್ತು. ಸೊ ಈಗ 4 ಶಂಕುವಿನಾಕಾರದ ತಗ್ಗುಗಳ ಘನಫಲವನ್ನ ಕಂಡುಹಿಡಿಬೇಕು ನಾವು. 4 ಶಂಕುವಿನಾಕಾರದ ತಗ್ಗಿನ ಘನಫಲ ಇಸ್ ಈಕ್ವಲ್ ಟು ಏನಾಗುತ್ತೆ, 4 ಇಂಟು ಒಂದು ಶಂಕುವಿನಾಕಾರದ ಘನಫಲ ಎಷ್ಟು ಬಂದಿದೆ, 1.1/3 ಅಲ್ವಾ. ಸೊ 1.1/3. ಸೊ ಇದೆಷ್ಟು ಬರುತ್ತೆ, 4.4/3 ಆಗತ್ತೆ. ಸೊ 4.4/3 ಮಾಡಿದಾಗ 1.46 ಬರುತ್ತೆ. ಸೊ ಈಕ್ವಲ್ ಟು 1.467 ಸೆಂಟಿಮೀಟರ್ ಕ್ಯೂಬ್. ಸೊ ಇದೇನಾಯ್ತು ಹೇಳಿ, 4 ಶಂಕುವಿನಾಕಾರದ ತಗ್ಗಿನ ಘನಫಲ ಬಂದಿದೆ. ಸೊ ಈಗ ನಮ್ಗೆ ಲೇಖನಿದಾರಕದಲ್ಲಿನ ಮರದ ಗಾತ್ರವನ್ನ ಅಂದ್ರೆ ಪೆನ್ ಸ್ಟ್ಯಾಂಡಿನ ಗಾತ್ರವನ್ನ ಹೇಳ್ಬೇಕು. ಸೊ ಮರದ ಗಾತ್ರದ ಆಯತ ಘನಾಕೃತಿಯು ಏನಾಗುತ್ತೆ ಹೇಳಿ, 4 ಶಂಕುವಿನಾಕಾರದ ತಗ್ಗುಗಳ ಒಟ್ಟು ಗಾತ್ರವನ್ನ ಕಳೆದಾಗ ನಮಗೇನ್ ಸಿಗತ್ತೆ, ಈ ಒಂದು ಪೆನ್ ಸ್ಟ್ಯಾಂಡಿನ ಗಾತ್ರ ಸಿಗತ್ತೆ ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ ವಾಲ್ಯೂಮ್ ವುಡ್ ಲೇಖನಿದಾರಕದಲ್ಲಿನ ಮರದ ಗಾತ್ರ ಕೊಟ್ಟು ಏನಾಗತ್ತೆ, ಆಯತ ಘನದ ಘನಫಲ
ಮೈನಸ್ ಏನಾಗತ್ತೆ 4 ಇಂಟು ಶಂಕುವಿನ ಘನಫಲ ಆಗತ್ತೆ. ಸೊ ಇಲ್ಲಿ ಆಯತ ಘನದ ಘನಫಲ ಎಷ್ಟು ಬಂದಿದೆ? 525 ಮೈನಸ್ 1.467. ಓಕೆ, ಸೊ ಎಷ್ಟು ಬರುತ್ತೆ ಇದು? 525 ಮೈನಸ್ 1.467. ಸೊ 523.53 ಬರುತ್ತೆ. ಸೊ 523.53 ಸೆಂಟಿಮೀಟರ್ ಕ್ಯೂಬ್. ಸೊ ಇದೇನಾಗುತ್ತೆ ಹೇಳಿ? ಲೇಖನಿಧಾರಕದಲ್ಲಿನ ಮರದ ಗಾತ್ರ ಸರಿಸುಮಾರು 523.53 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಎಂಟನೇ ಪ್ರಶ್ನೆಯನ್ನ ಗಮನಿಸಿ. 8.5 ಸೆಂಟಿಮೀಟರ್ ವ್ಯಾಸವುಳ್ಳ ಒಂದು ಗೋಳಾಕಾರದ ಗಾಜಿನ ಪಾತ್ರೆಯು 8 ಸೆಂಟಿಮೀಟರ್ ಉದ್ದ ಮತ್ತು 2 ಸೆಂಟಿಮೀಟರ್ ವ್ಯಾಸವನ್ನ ಹೊಂದಿರುವ ಸಿಲಿಂಡರ್ ಆಕಾರದ ಕೊರಳನ್ನ ಹೊಂದಿದೆ. ಓಕೆ, ಒಂದು ಮಗುವು ಅದರಲ್ಲಿ ಹಿಡಿಯುವ ನೀರಿನ ಗಾತ್ರವನ್ನ ಅಳತೆ ಮಾಡುವುದರ ಮೂಲಕ ಅದರ ಘನಫಲವು 345 ಸೆಂಟಿಮೀಟರ್ ಕ್ಯೂಬ್ ಇದೆ ಎಂದು ಕಂಡುಕೊಳ್ಳುತ್ತಾನೆ. ಮೇಲೆ ಕೊಟ್ಟಿರುವ ಅಳತೆಗಳು ಅದರ ಒಳಭಾಗದ ಅಳತೆಗಳು ಎಂದು ಭಾವಿಸಿ ಅವಳ ಉತ್ತರವು ಸರಿಯಾಗಿದೆಯೇ ಎಂದು ಪರೀಕ್ಷಿಸಿ. ಸೊ ಇಲ್ಲಿ ಈ ಒಂದು ನೀರಿನ ಪಾತ್ರೆ, ಸೊ ಇದ ಯಾವ ಯಾವ ಒಂದು ಆಕೃತಿಯ ಮೊತ್ತವಾಗಿದೆ ಮಕ್ಕಳೇ? ಸಿಲಿಂಡರ್ ಪ್ಲಸ್ ಗೋಳ ಅಲ್ವಾ? ಸೊ ಈ ಎರಡು ಆಕೃತಿಗಳನ್ನ ಜೋಡಿಸಿ ಒಂದು ಪಾತ್ರೆ ಇದೆ ಅಲ್ವಾ? ಸೊ ಇದರಲ್ಲಿ ನೀರನ್ನ ತುಂಬಿದ್ದಾರೆ. ಸೊ ಅದರ ಒಂದು ಘನಫಲ ಎಷ್ಟಿದೆ ಅಂತ ಹೇಳ್ತಾ ಇದ್ದಾಳೆ ಅವಳು? 345 ಸೆಂಟಿಮೀಟರ್ ಕ್ಯೂಬ್ ಇದೆ ಅಂತ ಹೇಳ್ತಾ ಇದ್ದಾಳೆ. ಸೊ ಈಗ ನಾವೇನ್ ಮಾಡ್ಬೇಕು? ಅದನ್ನ ಪರೀಕ್ಷಿಸಿ ನೋಡ್ಬೇಕು. ಸೊ ಅವಳು ಹಿಡಿದಿರುವ ಬೆಲೆಗೆ ಸಮನಾಗುತ್ತಾ ಅಂತ ಹೇಳ್ಕೊಂಡು. ಓಕೆ, ಸೊ ಇಲ್ಲಿ ಇದರ ಒಂದು ವ್ಯಾಸ 8.5 ಸೆಂಟಿಮೀಟರ್ ವ್ಯಾಸ ಉಳ್ಳ ಒಂದು ಗೋಳಾಕಾರ ಅಂದ್ರೆ ಏನಾಯ್ತು? ಈ ಒಂದು ಗೋಳಾಕಾರದ ವ್ಯಾಸ ಎಷ್ಟಿದೆ? 8.5 ಸೆಂಟಿಮೀಟರ್. ಸೊ ಅದೇ ರೀತಿ ಗಾಜಿನ ಪಾತ್ರೆ 8 ಸೆಂಟಿಮೀಟರ್ ಉದ್ದ ಮತ್ತು 2 ಸೆಂಟಿಮೀಟರ್ ವ್ಯಾಸ ಹೊಂದಿರುವ ಸಿಲಿಂಡರ್ ಆಕಾರದ ಕೊರಳು ಅಂದ್ರೆ ಏನಾಯ್ತು? ಸೊ ಈ ಒಂದು ಸಿಲಿಂಡರಿನ ಎತ್ತರ 8 ಸೆಂಟಿಮೀಟರ್. ಸೊ ಇದರ ವ್ಯಾಸ ಎಷ್ಟಿದೆ? 2 ಸೆಂಟಿಮೀಟರ್ ಇದೆ ಮಕ್ಕಳು. ಸೊ ಈಗ ನಾವೇನ್ ಮಾಡೋಣ? ಈ ಒಂದು ಆಕೃತಿಯ ಘನಫಲವನ್ನ ಕಂಡುಹಿಡಿಯೋಣ. ಸೊ ಇಲ್ಲಿ ಗೋಳದ ವ್ಯಾಸ 8.5 ಸೆಂಟಿಮೀಟರ್ ಆಗಿರೋದ್ರಿಂದ ತ್ರಿಜ್ಯ ಏನಾಗತ್ತೆ ಹೇಳಿ? ವ್ಯಾಸದ ಅರ್ಧದಷ್ಟು. ಹಾಗಾಗಿ ತ್ರಿಜ್ಯ ಏನಾಗತ್ತೆ? 4.25 ಸೆಂಟಿಮೀಟರ್ ಆಗತ್ತೆ. ಸೊ ಅದೇ ರೀತಿ ಇಲ್ಲಿ ಸಿಲಿಂಡರ್ ನ ವ್ಯಾಸ ಏನಿದೆ ಹೇಳಿ? ಸಿಲಿಂಡರ್ ನ ವ್ಯಾಸ 2 ಸೆಂಟಿಮೀಟರ್ ಇದೆ ಅಲ್ವಾ? ಸೊ ಹಾಗಾದ್ರೆ ಸಿಲಿಂಡರಿನ ತ್ರಿಜ್ಯ ಏನಾಗತ್ತೆ? ವ್ಯಾಸದ ಅರ್ಧದಷ್ಟು ಅಂದ್ರೆ ಏನಾಗತ್ತೆ? 1 ಸೆಂಟಿಮೀಟರ್ ಆಗತ್ತೆ. ಸೊ ಸಿಲಿಂಡರ್ನ ಉದ್ದ ಎಷ್ಟಿದೆ? ಎಚ್ ಅಲ್ವಾ? ಸೊ ಇದೆಷ್ಟಿದೆ? 8 ಸೆಂಟಿಮೀಟರ್ ಇದೆ. ಸೊ ಈಗ ನಾವೇನ್ ಮಾಡೋಣ? ಒಟ್ಟು ಘನಫಲವನ್ನ ಲೆಕ್ಕ ಹಾಕೋಣ. ಸೊ ಇಲ್ಲಿ ಪಾತ್ರೆಯ ಒಟ್ಟು ಘನಫಲವು ಗೋಳದ ಘನಫಲ ಮತ್ತು ಸಿಲಿಂಡರ್ನ ಘನಫಲದ ಮೊತ್ತಕ್ಕೆ ಸಮನಾಗತ್ತೆ. ಸೊ ಹಾಗಾಗಿ ಒಟ್ಟು
ಘನಫಲ ಈಕ್ವಲ್ ಟು ಏನಾಗುತ್ತೆ, ಸಿಲಿಂಡರ್ನ ಘನಫಲ ಪ್ಲಸ್ ಏನಾಗುತ್ತೆ, ಗೋಳದ ಘನಫಲ ಅಲ್ವಾ. ಸೊ ಗೋಳದ ಘನಫಲ. ಸೊ ಇಲ್ಲಿ ಸಿಲಿಂಡರಿನ ಘನಫಲ ಪೈ ಆರ್ ಸ್ಕ್ವೇರ್ ಎಚ್. ಸೊ ಇಲ್ಲಿ ನಾನು ಈ ಸಿಲಿಂಡರಿನ ತ್ರಿಜ್ಯವನ್ನ ಕ್ಯಾಪಿಟಲ್ ಆರ್ ಇಂದ ಗುರುತಿಸ್ತೇನೆ, ಈ ಗೋಳದ ತ್ರಿಜ್ಯವನ್ನ ಸ್ಮಾಲ್ ಆರ್ ಇಂದ ಹೆಸರಿಸ್ತೇನೆ. ಯಾಕೆ ಗೊತ್ತಾ, ಸೊ ಇಲ್ಲಿ ಸಿಲಿಂಡರ್ ನಲ್ಲಿ ತ್ರಿಜ್ಯ 1 ಸೆಂಟಿಮೀಟರ್ ಇದೆ, ಗೋಳದಲ್ಲಿ ತ್ರಿಜ್ಯ ಎಷ್ಟಿದೆ ಮಕ್ಕಳೇ, 4.25 ಸೆಂಟಿಮೀಟರ್ ಇದೆ. ಸೊ ಹಾಗಾಗಿ ಕನ್ಫ್ಯೂಸ್ ಆಗತ್ತೆ. ಸೊ ಏನ್ ಮಾಡ್ತೀರಾ ನೀವು, ಎರಡು ಒಂದೇ ಇದ್ಬಿಟ್ರೆ ಸೊ ಎರಡರಲ್ಲೂ ಕಾಮನ್ ಇರೋದನ್ನ ಬ್ರಾಕೆಟ್ ಇಂದ ಹೊರಗೆ ಇಟ್ಕೊಬಿಡ್ತೀರಾ ಅಲ್ವಾ. ಸೊ ಬಟ್ ಇಲ್ಲಿ ಏನಾಗಿದೆ, ತ್ರಿಜ್ಯಗಳು ಬೇರೆ ಬೇರೆ ಆಗಿದೆ. ಸೊ ಹಾಗಾಗಿ ನಾವು ಇದನ್ನ ಸ್ಮಾಲ್ ಆರ್ ಮತ್ತು ಕ್ಯಾಪಿಟಲ್ ಆರ್ ಇಂದ ಗುರುತಿಸ್ಕೊಳ್ಳೋಣ. ಸೊ ಪೈ ಆರ್ ಸ್ಕ್ವೇರ್ ಎಚ್ ಪ್ಲಸ್ ಗೋಳದ ಘನಫಲ. ಸೊ ಗೋಳದ ಘನಫಲದ ಸೂತ್ರ 4/3 ಪೈ ಆರ್ ಕ್ಯೂಬ್ ಅಲ್ವಾ. ಸೊ ಈಗ ನಾವು ಪೈ ಇದೆಷ್ಟಾಗತ್ತೆ 3.14 ಅಂತ ಬಳಸ್ಲಿಕ್ಕೆ ಹೇಳಿದ್ದಾರೆ, ಇಂಟು ಆರ್. ಸೊ ಸಿಲಿಂಡರಿನ ತ್ರಿಜ್ಯ 1 ಇಂಟು ಎಷ್ಟಿದೆ 8 ಸೆಂಟಿಮೀಟರ್ ಪ್ಲಸ್ 4/3 ಇಂಟು ಪೈ 3.14 ಇಂಟು ಆರ್ ಎಷ್ಟಿದೆ, ಇದು ಗೋಳದ ತ್ರಿಜ್ಯ ಎಷ್ಟಿದೆ ಮಕ್ಕಳೇ, 4.25 ಅಲ್ವಾ. ಸೊ 4.25 ಇಂಟು 4.25 ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 3.14 ಇಂಟು 8 ಏನಾಗುತ್ತೆ ಹೇಳಿ. ಸೊ 3.14 ಇಂಟು 8, ಸೊ 25.14, ಸೊ 25.12 ಆಗತ್ತಲ್ವಾ. ಸೊ 25.12 ಪ್ಲಸ್ 4 ಇಂಟು 3.4 ಇಂಟು 4 ಇಂಟು 3.4 ಇಂಟು 4.25 ಇಂಟು 4.25. So 226.865 divided by 3. Into 3.14 into 4.25 into 4.25, 226. .865 ಬರುತ್ತೆ. 865 divided by 3. .75. ಒಂದ್ ಕಡೆ ಸಪರೇಟ್ ಆಗಿ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಇದೇನಾಗತ್ತೆ 4 4/3 into 3.14 into
4.25 ಕ್ಯೂಬ್ ಅಲ್ವಾ, ಸಾರಿ ಮಿಸ್ ಆಯ್ತು ಇಲ್ಲಿ, 4 ಕ್ಯೂಬ್ ಅಲ್ವಾ, ಇದು r ಕ್ಯೂಬ್ ಆಗಿರೋದ್ರಿಂದ r ಇಂಟು r ಅಲ್ವಾ, ಸೊ 1 ಮಿಸ್ ಆಗ್ಬಿಟ್ಟಿತ್ತು. ಸೊ 3.14 ಇಂಟು, ಸೊ 4.25 ಇಂಟು 4.25 ಇಂಟು 4.25, ಸೊ ಇದೆಷ್ಟು ಬರುತ್ತೆ, 76.76 ಬರುತ್ತೆ. 765625 ಬರುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ 25.12 ಪ್ಲಸ್, ಸೊ ಇದನ್ನ ಆಡ್ ಮಾಡಿದಾಗ 4 ಇಂಟು 3.14 ಇಂಟು 76.765625, so 964.17625 divided by 3, so 25.12 plus, so ಇದನ್ನ ಡಿವೈಡ್ ಮಾಡಿದಾಗ, ಡಿವೈಡೆಡ್ ಬೈ 3 ಮಾಡಿದಾಗ 321.3920, ಸೊ ಇದನ್ನ ಆಡ್ ಮಾಡಿ ಪ್ಲಸ್ 25.12, ಸೊ ಇದೇನಾಗತ್ತೆ 346.51 ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ ಮಕ್ಕಳು. ಓಕೆ, ಸೊ ಇಲ್ಲಿ ಒಟ್ಟು ಘನಫಲ ಎಷ್ಟು ಬಂದಿದೆ, ಒಟ್ಟು ಘನಫಲ 346.51 ಸೆಂಟಿಮೀಟರ್ ಕ್ಯೂಬ್. ಸೊ ಇಲ್ಲಿ ಅವಳು ಕಂಡುಕೊಂಡಿರುವ ಒಟ್ಟು ಘನಫಲ ಎಷ್ಟು ಬಂದಿತ್ತು ಮಕ್ಕಳ, 345 ಸೆಂಟಿಮೀಟರ್ ಕ್ಯೂಬ್ ಬಂದಿತ್ತು. ಸೊ ಇಲ್ಲಿ ನಾವು ಮಾಡಿದ್ರಲ್ಲಿ ಕೊಟ್ಟಿರುವ ವ್ಯಾಸ ಎತ್ತರಗಳನ್ನ ಬಳಸ್ಕೊಂಡು ಇವುಗಳ ಘನಫಲವನ್ನ ನೋಡಿದಾಗ 346.51 ಸೆಂಟಿಮೀಟರ್ ಕ್ಯೂಬ್ ಆಗಿದೆ ಮಕ್ಕಳೇ. ಸೊ ಹಾಗಾಗಿ ನಿಯರ್ ವ್ಯಾಲ್ಯೂ ಇರೋದ್ರಿಂದ ಸರಿಯಾಗಿದೆ ಅಂತ ಹೇಳ್ಬೋದು, ಸರಿ ಸುಮಾರಾಗಿ ಸರಿಯಾಗಿದೆ ಅಂತ ಹೇಳ್ಬೋದು ಮಕ್ಕಳೇ. ಇಲ್ಲಿಗೆ ಈ ಸರ್ಫೇಸ್ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಈ ಒಂದು ಅಧ್ಯಾಯ ಕಂಪ್ಲೀಟ್ ಆಗತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ, ನಾವು ಸಂಖ್ಯಾಶಾಸ್ತ್ರ, ಸೊ ಈ ಅಧ್ಯಾಯವನ್ನ ಕಲಿಯೋಣ ಮಕ್ಕಳೇ. ಇವತ್ತಿನ ಕ್ಲಾಸನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.